ಏನಾತ್ಲೆ ಎದ್ದಳಟ್ ಮ್ಯಾಲೆ. ಎಲ್ಲ ಎದ್ದಳಪ್ಪ, ನನಗರ ಜಗ್ಗ ಸುಸ್ತಾಗತ್ತೈತಿ. ವಾಂತಿ ಮಾಡಿ ರೀ, ನನಗೇನು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ರೀ, ನಾ ಮನ್ಯಾಗಿರ್ತೇನೆ. ಅಲ್ಲ ನೀನು ಕೆಲ್ಸಕ್ಕೆ ಹೋಗಲ್ಲ ಅಂದ್ರೆ ಹೆಂಗ್ಲೆ? ನನ್ನೊಬ್ಬನ ಪಗಾರದಾಗ ಏನು ನಡೀತೈತಿ ಅಂತ ಬೇಕತ್ತಲ್ಲ. ಹಾಂ, ನಾಳೆ ಡಾಕ್ಟರ್ ಸ್ಕ್ಯಾನಿಂಗ್ ಹೇಳ್ಯಾರ. ಸ್ಕ್ಯಾನಿಂಗು ಅವು ಏನೇನೋ ಟ್ಯಾಬ್ಲೆಟ್ ಕೊಡ್ತಾರಂತ, ಅವೆಲ್ಲ ಸುಮಾರು ಖರ್ಚು ಐತಿ. ಆ ಗುಳಿಗೆ ಔಷಧ ಏನು ಸ್ವಲ್ಪ ಖರ್ಚು ಬರ್ತೈತೆನ? ನಾ ಹೇಳೋದು ಕೇಳ, ಈಗ ನೀನು ಕೆಲ್ಸಕ್ಕೆ ಮಾತ್ರ ಹೋಗ್ಲೇಬೇಕು. ಎಂತ ಗಂಡಾರಿ ನೀವು, ನನ್ನ ಕೈಲಿ ಆಗವಲ್ತಪ್ಪಿ. ಅದು ಬೇಕು ಇದು ಬೇಕಂತ ತಂದು ಇಟ್ಕೊಳಕಾತು. ನಾನು ಎಲ್ಲಿದ ಕೊಡ್ಲಿಲ್ಲ? ನಾನು ಬರೋ ಪಗಾರದಾಗ ನಾನು ಏನಂತ ಮಾಡಲಿ ಹೇಳಿ, ನೀನೇ ನೋಡೋಣ. ಏನಾರ ಮಾಡ್ರಪ್ಪ, ಹೆಂಗಾರ ಮಾಡ್ರಿ, ನನ್ನ ಕೈಲಾಗಲ್ಲ. ನೀ ಹಿಂಗೆ ಮಾತಾಡಿದ್ರೆ ನಾ ಏನು ಮಾಡಲಿ ಅಂತ. ಹೊಟ್ಟಿಲ್ಲದೇನ್ರಿ, ಅರ್ಥ ಮಾಡ್ಕೊಡ್ರಿ. ನಂಗೆ ಯಾಕೋ ಭಾಳ ವಾಂತಿ, ಸುಸ್ತು, ಊಟ ಸೇರ್ವಲ್ತು, ಬರೀ ನಿದ್ದೆ ಬಂದಂಗೆ ಆಕತಿ, ಸಮಾಧಾನ ಆಗವಲ್ತು. ಹೊಟ್ಟಿಲಿದ್ದಾಗ ಯಾವ ಥರ ಮೂಡ್ ಸ್ವಿಂಗ್ಸ್ ಆಕೈತಿ ನಿಮ್ಗೆ ಏನು ಗೊತ್ತು? ಆ ಹೆಣ್ಮಕ್ಳಿಗೆ ಅನ್ಭವಿಸೋರಿಗೆ ಗೊತ್ತು. ನನಗೆ ಕೆಲ್ಸಕ್ಕೆ ಹೋಗೋ ಅಂತೀರಿ. ನೋಡ್ರಿ ಇಲ್ಲಿ ಒಂದು ಬಾಟ್ಲಿ ನೀರು ತುಂಬ್ಕೊಂಡು ಇಟ್ಕೊಂಡೆ, ಬರೀ ನೀರೇ ಕುಡಿಸ್ತತಿ, ನೀರೇ ವಾಂತಿ ಆಗಕತ್ತೈತಿ. ಪ್ರಕಾಶಿ, ರೇಖಾ ಏನತ್ತವ? ಯವ್ವ ಬಂದೆ ಅಬೇ. ಎಲ್ಲಿ ಹೋಗಿರ್ತೀಯವ ನೀನು? ಮನ್ಯಾಗ ಇಲ್ಲ, ನಾನು ಮನೆಗೆ ಹೋಗಿದ್ದೆ. ಅಲ್ಲಿ ಅತ್ಗೆಮ್ಮ ಒಬ್ಬರೇ ಇದ್ರು, ಅತ್ಗೆಮ್ಮ ಮತ್ತು ಅಕ್ಕಿ ಇಬ್ರು ಇದ್ರು, ಅವ್ರ ತಂಗಿ. ನಾನು ಹಂಗೆ ಪಾರಕರ್ ಮನೆ ಕಡೆ, ಗಿರ್ಜಕರ್ ಮನೆ ಕಡೆ ಅಂತ ಹೋಗಿದ್ನಪ್ಪ. ನನಗರ ಏನು ಗೊತ್ತು ನಿಮ್ಗೆ ಹಿಂಗೆ ಆಕತ್ತೆ ಅಂತೇಳಿ. ಅಲ್ಲ ಈಗ ಏನಾತಪ್ಪ? ಈಗ ಹಂಗಾರ ಬರ್ರಿ, ಹಂಗಾರ ದವಾಖಾನಿಗಾರ ಹೋಗಿ ಬರ್ರಿ. ಆಕಿಗೆ ವಾಂತಿ ಅಂತ, ಸುಸ್ತಂತೆ, ಕುಂದ್ರಾಕ ಆಗವಲ್ತಂತ, ನಿಂದ್ರಾಕ ಆಗವಲ್ತಂತ, ಹಂಗಾಗಕತ್ತಂತ. ಈಗ ಇನ್ಮೇ ಕೆಲ್ಸಕ್ಕೆ ಹೋಗಲ್ಲ ಅಂತ ಅದಾಳಕಿ. ನಾನು ಹೆಂಗೆ ಮಾಡಲಿ ಒಬ್ಬನೇ? ನನಗೆ ಬರೋದು ಒಂದು 22,000 ರೂಪಾಯಿ ಪಗಾರ. 22,000 ರೂಪಾಯಿ ಪಗಾರದಾಗ ನನಗೆ ಎಷ್ಟು ಬರ್ತೈತಿ? 22,000 ಅಂತಂದ್ರೆ 12, ಒಂದು 3.5, ಮತ್ತು ಸಣ್ಣ ಪುಟ್ಟ ಮನ್ಯಾಗ ಖರ್ಚು, ಆಮೇಲೆ ಈಗ ದವಾಖಾನಿದೀಗ ಎಕ್ಸ್ಟ್ರಾ ಸೇರ್ಕೊಂಡೈತಿ, ಆಮೇಲೆ ಮನಿ ಪೆಟ್ರೋಲು ಎಲ್ಲ ಹೆಂಗೆ ನಿಭಾಯಿಸ್ಲಿ ಅನ್ನೋದು ನಂಗೆ ಅರ್ಥನ ಆಗವಲ್ತವೆ. ಹಂಗಂತೇಳಿ ಈಗ ಆಕಿ ಹೊಟ್ಟಿಲದಾಳ ಅಂದ್ರೆ ಏನು ಚಂಡ ಹಿಡ್ದಪ್ತಿ ಆಕಿನ ಕೆಲ್ಸಕ್ಕೆ? ಆಕಿ ನನ್ನ ಕೈಲಿ ಆಗವಲ್ತು ಅನ್ನಕತ್ತಾಳಲ್ಲ, ಏನು ಮಾಡ್ತಿ ಈಗ ಅದಕ್ಕೆ? ಅದೇ ನಂಗೆ ತಿಳಿಲಾರ್ದಂಗೆ ಆಕತ್ತಿರೋದು. ಈಗ ನನಗೆ ಖರೇನ ಅಳತಿ ಮಿಕ್ಕಿ ಮಾಡ್ಕೊಂಡು, ಈ ಪಲಂಗಕ್ಕೆ ಎಷ್ಟು ಗೊತ್ತಾ? ಇದಕ್ಕೆ 22,000 ರೂಪಾಯಿ. ಇದು ಪಲಂಗಕ್ಕೆ ರಾಜಾರಾಣಿ ಟಿಜುರಿನೇ ಬೇಕು ನನಗೆ ಎಂಥದ್ದು ಡ್ಯೂರೆಪ್ಲೆಕ್ಸ್ ಚಲೋ ಬೆಡ್ಡೇ ಬೇಕಂದ್ಲು, ತಂದು ಹಾಕಿದೆ ಸಾಲ ಮಾಡಿ. ನಾ ಅವಾಗೆಲ್ಲ ಇವು ಸ್ವಲ್ಪ ಕಂಟ್ರೋಲ್ನಾಗ ಇದ್ದಿದ್ದು. ಹೋಗ್ಲಿ, ಮನಿ ಏನೋ ಕಟ್ಟಿಸ್ಕೊಂಡ್ಲ, ಈ ಸಾಮಾನೆಲ್ಲ ತರದ್ ಬಿಟ್ಟಿದ್ಲು ಅಂದ್ರೆ ನಮ್ಗೆ ಇಷ್ಟೆಲ್ಲ ಎಷ್ಟೋ ಕಡಿಮೆ ಆಕಿತ್ತ. ಹೋಗ್ಲಿ ಬಿಡಪ್ಪ, ಆಗಿದ್ದನ್ನೇ ಎಷ್ಟು ಸಲ ಹೇಳ್ತಿ. ಅಕ್ಕಿಗಾರ ಏನು ಗೊತ್ತು ಹಿಂಗೆ ಆಕತ್ತಂತೇಳಿ. ಆತ ಮಾಡ್ಯಾರ, ಈಗ ವಾಸಿಗೆ ಬಿದ್ದು ತಂದಿರಿ. ತರ ಹೊತ್ನಾಗ ಗಂಡ ಹೆಂಡತಿ ಇಬ್ರು ಕುಲು ನಕ್ಕೊಂತ ಹೋಗಿ ತಂದಿರಿ, ಎಲ್ಲ ಕುಲು ನಕ್ಕೊಂತ ಹೋಗಿ ಬ್ಯಾಂಕ್ನಾಗ ಲೋನ್ ಮಾಡಿಸಿರಿ. ಈಗ ಹಿಂಗೆ ಮೈ ಮೇಲೆ ಬರತ್ಲೆ ಆಕಿಗೆ ಒಬ್ಬಾಕಿಗೆ ಬೈಕೊಂತ ನಿಂತು ಬಿಡೋದನ? ಹೇಳಂಗಾರ ನೋಡೋಣ. ಯಾಕೆ ನಿನ್ನ ಬುದ್ಧಿ ಎಲ್ಲ ಹೋಗಿತ್ತು? ಆಕಿ ಇಂಥ ತರುನು ಲೋನ್ ಮಾಡ್ಸೋನು ಇಷ್ಟೆಲ್ಲ ಸಾಲ ಮಾಡೋನು ಅಂದಾಗ ಆಗಲ್ಲ ಅಂದ್ರೆ ಆಗಲ್ಲ ಅಂದಿದ್ದಂದ್ರೆ ಆಕೆ ಮಾತಾಡ್ತಿದ್ಲ ಮುಂದೆ? ಸುಮ್ಮನೆ ಇರ್ತಿದ್ಲ? ಇಲ್ಲ ನೋಡಪ್ಪ, ತಪ್ಪು ಎರಡು ಕರೆನೂ ಆಗೈತಿ. ಎರಡು ಕೈ ಸೇರಿದಾಗ ಚಪ್ಪಾಳೆ ಆಗುದು. ಈಗ ಆಕಿ ಹ್ಞೂ ಹೇಳಿದ್ಲು ಅಂತೇಳಿ ನೀನು ಹ್ಞೂ ಅಂದಿ, ನೀ ಮಾಡಿದೆ ಅಂತ ಆಕಿನೂ ನೀ ಎಲ್ಲ ಕೇಳ್ತಿ ಅಂತೇಳಿ ಆಕಿನೂ ಕೇಳಲ್ಲ. ಏನು ಹಂಗೆ ಇಬ್ರು ಶೇರ್ ಮಾಡೋದು ಮಾಡಿರಿ. ಈಗ ಆಕಿಗೆ ಒಬ್ಬಕ್ಕೆ ಬೇಕು ಅಂತ ನಿಂದ್ರಕ್ಕೆ ಹೋಗ್ಬೇಡ. ಏನು ನೀವು ಒಂದೇದ ನೀನು ನನಗೆ ಆಗೋದಿಲ್ಲ, ಇವೆಲ್ಲ ನಾ ಮಾಡೋದಿಲ್ಲ ಅಂದಿದ್ದೆ ಅಂದ್ರೆ ಆಕಿ ಮಾತಾಡಕ್ಕೆ ಹೋಗ್ತಿದ್ದಿಲ್ಲ. ಈಗ ಅಲ್ಲ, ಆಕಿನೂ ಕೇಳಿದ್ಲು ಫೋನ್ಯಾಗ, ಅಲ್ಲಿ ಮನೆ ಕಟ್ಸೋತ್ನಾಗ, ಅರಿ ನಾವು ಅವ್ರ ಹಂಗೆ ಮಾಡೋಣ್ರಿ ಅಂತೇಳಿ. ನನ್ನ ಕೈಲಾಗಲ್ಲ, ನಾ ಮಾಡಲ್ಲ ಅಂದವ. ಈಗಾದ್ರೂ 10 ರೂಪಾಯಿ ಖರ್ಚು ಮಾಡಕ್ಕೆ ಕ್ಷಣತನ ಮಾಡ್ತಾನ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾಳೆ ಆಕಿ. ಇರಲೇಬೇಕು. ಯಾಕೆ ಗಂಡನ ಕೇಳಲ್ಲ ಅಂದ್ರೆ ಏನು ಮಾಡ್ಬೇಕಿ? ಎಲ್ಲ ನನ್ನ ಹಣೆ ಬರ ನೋಡವ ಖರೇನ. ಈಕಿ ಕೇಳ್ದಂಗೆ ಕುಣನೆಲ್ಲ ಈಗೆಲ್ಲ ಕುತ್ತಿಗೆ ಬಂದತಿ. ಆತು, ಈಗ ಏನು ಪ್ರಪಂಚ ಪ್ರಳಯ ಆಗಿಲ್ಲ. ಎಲ್ಲೇ ಏನು ನೀ ಮನೆ ಬಾಡಿಗೆ ಕೊಡ್ಬೇಕಾಗಿಲ್ಲ, ಜೀವನ ಮಾಡ್ಬೇಕು. ಹಳ್ಳ್ಯಾಗ ಜೀವನ ನಡೆಯೋದೇನು ದೊಡ್ಡ ಇದಲ್ಲ. ಒಂದು 2,000 ರೂಪಾಯಿಗೆ ಇಬ್ರು ಗಂಡ ಇಂತಿಗೆ ರೇಷನ್ ಬರಂಗಿಲ್ಲ. ಸಾಕು, ತಿನ್ರಿ ಹೊಡೆ ತುಂಬ. ಅದೇನು ತಿನ್ಬೇಕಂದ್ರೂ ಇರ್ತೈತೆ ಎಲ್ಲ ರೇಷನ್. ಹೆಚ್ಚಿಂದ ಏನಾರ ಆದ್ರೆ ನಾವು ಒಟ್ಟು ಇದು ಮಾಡ್ತೇನಂತ. ಏನು ನಿನ್ನ ರೊಕ್ಕದಾಗ ನಿನ್ಗೆ ಅಕ್ಕ ತೋರ್ಲ ಆಗೋದಿಲ್ಲ ಅಂತ ಯಾಕಷ್ಟು ಹೆದರಿ ಹವು ಹಾರ್ತಿ? ನಾನು ಪೆಟ್ರೋಲಿಗೆ ಒಂದು 2-3 ಸಾವಿರ ರೂಪಾಯಿ ಬೇಕವ. ಅಕ್ಕ ತಗೋರಪ್ಪ, ಯಾಕಾಗಲ್ಲ, ಸಾಲ್ತ ತಗೋ. ಈಗ ಇದನ್ನ ಮಾತ್ರ ಕುಂದ್ರಬೇಡ್ರಿ. ಒಟ್ಟು ಮಾರಿ ಇದಕ್ಕೇನದು ದವಾಖಾನಿಗೆ ಹೋಗ್ಬಾರ್ದಾದ್ರೆ ಹೋಗ್ಯಾರ ಬರ್ರಿ ಇಬ್ರು. ಏನು ನಾ ಒಟ್ಟು ಏನಾರು ಅಡುಗೆ ಮಾಡ್ತೇನೆ. ಮಧ್ಯಾಹ್ನಕ್ಕೆ ಏನು ಮಾಡ್ಕೊಂಡಿರಿ? ಮಧ್ಯಾಹ್ನಕ್ಕೆ ಹೊಂಟಿ ನೀನು. ಈಗ ಏನಿಲ್ಲವ, ಮಧ್ಯಾಹ್ನಕ್ಕೆ ಎಲ್ಲಿಂದ ಆಗ್ಬೇಕು? ಇವ್ರವ್ಗ 4 ದಿನ ಬಂದಿರಂದ್ರೆ ದಿಮಾಕ್ ಮಾಡಿ ಒಳ್ಳೋಗೈತೆ ಅದು ಮೂಳಿ ತೆರಿ ಕೆಡ್ಸಕತ್ತಾಗ. ನಾನು ಬಾಯಿಗೆ ಒಂದೊಂದು ಬರ್ತಾವ. ನನಗೆ ಆರಾಮಿಲ್ಲ ಅಂತೀಗ, ಜ್ವರ ಬಂದಾವಂತ ಮಕ್ಕೊಂಡಾಳ ಅಂತೀಗ. ಏನು ಬೇಕಂತ ಮಕ್ಕೊಂಡಾಳ, ಬರಬಾರ್ದಂತೆ ಬಿಟ್ಟಾಳ, ಯಾರಿಗೆ ಗೊತ್ತು? ನೋಡ್ರಿ ಅತ್ತಿಯವ್ರೆ ಹೆಂಗೆ ಮಾತಾಡ್ತಾರ. ಆರಾಮಿರಕ್ಕಿಲ್ಲ ಆಕಿಗೆ. ಆಕಿಗೆ ಮಗಳು ಅನ್ನೋದಿರಲ್ಲನ? ಏನಿರ್ತತೆ ಏನ, ಇಲ್ಲೇ ಬಂದ್ರು ಬರ್ಬೋದು. ಆರಾಮಿಲ್ಲ ಅಂತೇಳಿ ಅಲ್ಲಿ ಹೋಗಿ ಸೇರ್ಕೊಂಡ್ರೆ ಒಟ್ಟು ಮನ್ಯಾಗ ಇದ್ದು ಒಂಚೂರು ಏನಾರ ಸಹಾಯ ಮಾಡ್ತಾರ ಅಂದ್ರೆ ಅದು ಇಲ್ಲ. ಹೋಲ್ ಬಿಡಪ್ಪ, ಹೋಲತ್ತಾಗ ಈಗೇನು ಬರ್ಲಾರ್ದಾರ ನೀ ಏನು ಮಾಡ್ತಿ? ಹೇಳ್ಕೊಂಬರಕತ್ತೇನು? ಸುಮ್ಮನೆ ಆಗಿ ಹೋಲಿ. ಅದೇನು ಅಡುಗೆ ಮನ್ಯಾಗ ತೋರಿಸ್ಬ ಸಾಮಾನು ಎಲ್ಲೆಲ್ಲ ಅದಾವು, ನಾ ಒಟ್ಟು ಮಾಡ್ತೇನೆ. ಹೋಗ್ರಿ ತೋರಿಸೋಗ್ರಿ, ಅತ್ತಿಯಾರು ಮಾಡ್ತಾರ. ನಾ ಒಂಚೂರು ಮಕ್ಕೊಂತೇನೆ. ನಿಂಗೆ ಏನಿಲ್ಲ, ಸುಖ ಹೆಚ್ಚಾಗೈತೆ ನಿನಗೆ. ಏನ ಅವು ಹೇಳ್ದಂಗೆ ಕರೇನ ನಿಂದೊಬ್ಬಕ್ಕಿದಲ್ಲ ತಪ್ಪು, ನಂದು ತಪ್ಪೈತಿ. ನೀ ಹೇಳ್ದಂಗೆ ಕುಣದ್ನೆಲ್ಲ ಅದೇ ನನ್ನ ತಪ್ಪು, ನಾನು ಮಾಡಿದ ತಪ್ಪು. ನನ್ನ ಬುದ್ಧಿ ನನ್ನ ಕೈಯಾಗಿದ್ದಿತ್ತಂದ್ರೆ ಇವತ್ತು ಇಷ್ಟೊಂದು ಸಿಕ್ಕೊಂಡು ಒದ್ದಾಡ್ತಿದ್ದಿಲ್ಲ ನಾನು. ಈಗ ಹೌದು, ಈಗ ಕುಬ್ಸ ಮಾಡ್ಬೇಕಲ್ಲ. ಏನು ನಿಮ್ಮ ಅಣ್ಣ ಮಾಡ್ತಾನಂತ ಇಲ್ಲಂತ? ಮತ್ತೆ ಹಂಗಾರೆ ಕುಬ್ಸ ಬೇಡ ನಿನಗೆ? ಬಾಯಿ ಮುಚ್ಚಲ ಸಾಕು. ಬಾ ಅಂತಂದ್ರೆ ಇಲ್ಲೇ ನಿಂತು ಮತ್ತೆ ಏನಕ್ಕೆ ಹೊಸ ಹಚ್ಚಿ ನೀನು ಕುಬ್ಸ? ಯಾಕ ತವ್ರ ಮನೆಯವ್ರು ಮಾಡ್ಲಿಲ್ಲ ಅಂದ್ರೆ ಮಾಡ್ಲಿಲ್ಲ ಬಿಡ್ಲ ಹೋಲಿ. ಅವ್ರ ಅಣ್ಣ ಕಿಮ್ಮತ್ತಿರಕ್ಕಿಲ್ಲ ಅಷ್ಟು, ತಂಗಿ ಕುಬ್ಸ ಮಾಡುವಷ್ಟು. ಅವಂದೇನು ಹೇಳಿ ನನಗೆ? ಹಡ್ತಾಯಿ
ಮನೆ ಜಗಳ ಮಾಡ್ಕೊಂಡು ಬಂದು ಪಂಚಾಯತ್ ಹರಿಸ್ಕೊಂಡು ಹೇಳಿಲ್ಲ ಇಲ್ಲೋಡ ನನ್ನ ಸೊಸಿಗೆ ನಂಗೆ ಮಾಡೋದು ಗೊತ್ತೈತಪ್ಪ ನಾ ಮಾಡ್ತೀನಿ ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ನಾನು ನಿಮ್ಮಪ್ಪ ಇನ್ನೂ ಬದುಕೇವಿ ನೋಡೋಣ ತಕ್ಕ ಮಟ್ಟಿಗೆ ನಮ್ಮ ಕೈಲಾದಷ್ಟು ಮಾಡ್ತೇವೆ ಹಂಗಂತೆ ಚೊಚ್ಚಲ್ ಬಸ್ರಿ ಪಾಪ ಹಂಗ ಆಡಿಬೇಕನ್ನ ಆಕಿ ಬೇಡ ನಮ್ದು ಈ ಎರಡು ಸೊಸ್ತಿಯರ್ಗೆ ಏನು ಮಾಡ್ಬೇಕಂತದೇನೆ ಅದನ್ನ ಈಕಿಗೂ ಮಾಡೇ ತೀರ್ತೇನೆ ನಾನು ಏನು ಆಕಿ ಒಂದು ತಿಂಗಳು ಮುಂಚೆ ಹೊಟ್ಟೆಯಲ್ಲಿ ಅದಾಳ ಈಕಿ ಒಂದು ತಿಂಗಳು ಹಿಂದೆ ಅದಾಳ ಅಷ್ಟೇ ಹೌದಾ ಈಕಿಗೆ 6ರಾಗ ಮಾಡ್ತೀನಿ ಆಕಿಗೆ ಈಗ 6ರಾಗ ಆಕಿಗೆ ಮುಗಿಸಿದ್ಮೇಲೆ ಈಕಿದು ಒಂದು ತಿಂಗಳಾದ್ಮೇಲೆ ಈಕಿದು ಬರ್ತೈತಿಲ್ಲ ಆವಾಗ ಈಕಿದು ಮಾಡ್ತೇನೆ ಏನಾರ ಮಾಡ್ಕೊರವ ಈಗ ಈಕಿದ್ ನೀ ರೊಕ್ಕ ಹಾಕಿ ಮಾಡಿದ್ರೆ ಅವ್ರು ಇರಮ್ಮರ ಅವ ಅಪ್ಪನು ಅಂತಾರ ನೀವು ಇವ್ರದ್ದು ಮಾಡ್ಕೊಡ್ರಿ ಅಂತೇಳಿ ಅನ್ಲ ಅಂದ ಕಾಲಕ್ಕೆ ನೋಡೋಣಂತೆ ಈಗ ಇದನ್ನೆಲ್ಲ ಆಕಿಗೆ ತಲೆ ಚಿಟ್ಟ ಅನ್ಸ್ಕೊಂತ ನಿಲ್ಬೇಡ ಏ ರೇಖಾ ನೀನು ಅಂತಕ್ಕೆ ಇದೆಯಲ್ಲ ಮತ್ತಿಗೆ ಮಾತು ಹಚ್ಕೊಂಡು ಮಕ್ಕೋ ಅಂತ ಸರ್ ಏ ನಡಿಲ್ಲ ನಿನ್ನವ್ರ ನಡ್ಲ ಬಾ ಅಡಿಗೆ ಮ್ಯಾಗ ಯಾವ ಸಾಮಾನು ಎಲ್ಲದ ತೋರಿಸ್ಬೋಟ ಬರೇ ವಾದಿಸ್ತಾರ ಬರೇ ಜಗಳ ಮಾಡ್ತಾರೆ ಎಲ್ಲದಕ್ಕೂ ನೀನ್ ಮಾಡಿದ್ದು ಅಂತದ ಐತಿ ಏನ ವಾದಿಸ್ತಾರ ಬೈತಾರ ಅಂತಂದ್ರೆ ಮತ್ತೆ ಹೌದು ಹೆಣ್ಮಕ್ಳು ಅದಾರು ನೋಡುವ ಹಿಡ್ತಲೆ ಬಾಳೆ ಮಾಡ್ಬೇಕು ಗಂಡ್ಮಕ್ಳು ಯಾಂಗ್ ಲಂಗು ಲಗಮಿಲ್ದಾಗ ಕುಣಿತಾರಲ್ಲ ಹೆಣ್ಮಕ್ಳಾರ ಹಿಡ್ತಲೆ ಬಾಳೆ ಮಾಡ್ಬೇಕು ಎರಡು ಅವರೇ ಆದ್ರೆ ಏನ ಬಾಳೆ ಆಗೋದಲ್ಲವಾ ಒಂಚೂರು ನೀನು ಅರ್ಥ ಮಾಡ್ಕೊಂಡು ಹಾಸಿದ್ದಷ್ಟ ಕಾಲ್ ಚಾಚೋದ್ ಕಲಿ ನಾಳೆ ನಿನಗೊಂದು ಹೆಣ್ಣು ಹುಟ್ಬೋದು ಇಲ್ಲ ಗಂಡ ಹುಟ್ಬೋದು ಅದ್ರದ್ದು ಆರೈಕೆ ಜಪಾನ ಜತ್ನ ಸಾಲಿ ಅದು ಇದು ಮಾಡಕ್ಕೆಲ್ಲ ರೊಕ್ಕ ಬೇಕಲ್ಲ ಎಲ್ಲಿದ ಮಾಡ್ತೀರಿ ವಿಚಾರ ಇಟ್ಕೊಂಡು ಜೀವನ ಮಾಡ್ಬೇಕವಾ ಹೇಳಿದ್ರೆ ಸಿಟ್ಟು ಬರ್ತೈತಿ ಅವ್ರಿಗೆ ಎಲ್ಲರೂ ನನಗೆ ಬೈಯೋರೇ ಆದರು ಎಲ್ಲ ನನ್ನ ಕರ್ಮ ಪ್ರೆಗ್ನೆಂಟ್ ಆದ್ರೆ ಚಲೋ ಅಂತ ನಾ ಅನ್ಕೊಂಡೆ ಅಲ್ಲ ಅದೇನೋ ಬಿಡು ಆತು ಈಗ ನೋಡು ನನಗಾರ ಅಡ್ಡಾಡಕ್ಕೂ ಸುಸ್ತಾಗೈತಿ ಯಾಕಂತ ಗೊತ್ತಿಲ್ಲ ಎಷ್ಟು ತ್ರಾಸಾಗತೈತಿ ಆ ಈರಮ್ಮಕ್ಕ ಅದು ಹೊಟ್ಟೆಲಿದ್ದಾಗ ಎಷ್ಟೆಲ್ಲ ಕೆಲಸ ಮಾಡಕತ್ತಾಳಕಿ ಆಕಿ ಯಾವ ಸುಸ್ತು ಆಗವಲ್ತಲ್ಲ ನನಗೆ ಮಾತ್ರ ಎಷ್ಟು ಸುಸ್ತಾಗಕತ್ತೈತಿ ಈ ಸಲ ದವಾಖಾನಿಗೆ ಹೋದಾಗ ಡಾಕ್ಟ್ರಿಗೆ ಹೇಳ್ಬೇಕು ನಂಗೆ ಭಾಳ ಸುಸ್ತಾಗಕತ್ತೈತ್ರಿ ಸ್ವಲ್ಪ ಎನರ್ಜಿ ಬರುವಂಥದ್ದು ಏನಾರ ಕೊಡ್ರಿ ಅಂತೇಳಿ ದವಾಖಾನಿಗೆ ಹೋಗಿದ್ದೇನಾ ಈರಮ್ಮ ಹ್ಞೂ ರೀ ಹೋಗಿ ಬಂದೇನ್ರಿ ಆಗ್ಲೇವ ಒಳ್ಳೇದಾಲಿ ಲಕ್ಷ ಕೊಟ್ಟು ಇರುವ ಚಂದಾಗಿ ಗುಳಿಗೆ ಔಷಧೆಲ್ಲ ಚಂದಾಗಿ ತಗೋ ಕಸೂತಿ ಹಾಕದ್ ಬಿಟ್ಟಿಯಾ ಏನು ಹಾಕ್ತೀಯ ನಂದು ಒಂದು ಜಂಪರ್ ಇತ್ತು ಅದಕ್ಕೆ ಕೇಳಿದೆ ಅದು ಒಂಚೂರು ಅದಕ್ಕೆ ಕಸೂತಿ ಹಾಕಿ ಕೊಡಕ್ಕೆ ಏನು ತಗೋತಿ ಮಾಡ್ತೇನೆ ತಡಿ ನಿನಗೆ ಅಲ್ಲ 150 ರೂಪಾಯಿಗೆ ಒಂದು ಜಂಪರ್ ಹೊಲಿಸಿ ವರ್ಷ ಆದರೂ ಮತ್ತೊಂದು ಜಂಪರ್ ಹೊಲ್ಸಲ್ಲ ಮ್ಯಾಚಿಂಗ್ ಜಂಪರ್ ಹೊಲಿಸಿ ಎಲ್ಲ ಸೀರೆಗೆ ಉಟ್ಕೋತೀಯ ನೀನು ಜಿಪ್ಪುನ ಜೀನ್ ಹಂಗೆ ಮಾಡ್ತೇನೆ ತಡಿ ನಿನಗೆ ಅದಕ್ಕೆ ನಾನು ತಗೋರಿ ಪರಕರ ಹಾಕಿ ಕೊಡೋಣಂತ ಯಾವ ಡಿಸೈನ್ ಬೇಕು ಹೇಳ್ರಿ ಡಿಸೈನ್ ನಂಗೆ ಗೊತ್ತಾಗಲ್ಲ ನೀನೇ ನೋಡಿ ಹಾಕು ಎಷ್ಟು ತಗೋತಿ ಹೇಳು 1000-1500 ಇರ್ತೈತ್ರಿ ಅಯ್ಯೋ ಇರಮ್ಮ ಜಂಪರ್ ಹೊಲ್ದು ಕೂಡ ಅನ್ಲಿಲ್ಲ ಅಯ್ಯವ ನಾನು ನಿನಗೆ ಏ ತಾಯಿ ಬರೇ ಅದು ಏನೋ ಕಸೂತಿ ಅಂದಿಲ್ಲ ಅದನ್ನ ಹಾಕಿ ಕೊಡು ಅಂದಿದ್ದು ನಾನು ನಿಮಗೆ ಜಂಪರ್ ಹೊಲಿತೇನೆ ಅಂದಿಲ್ರಿ ಪರಕರ ಬರೇ ಕಸೂತಿ ಹಾಕಕ್ಕೆ ಹೇಳಿದ್ದೆ ಎಷ್ಟದ ಅಂತ ಮಾಡಿರಿ ರೇಟ್ 50 ರೂಪಾಯಿ 60 ರೂಪಾಯಿ ಅಂತ ಮಾಡಿರಿ ಅಯ್ಯೋ 1500 2000 ಅಯ್ಯೋ 50,000 ರೂಪಾಯಿ ಮಟ ಅದಾವ ಡಿಸೈನ್ ಗೊತ್ತದವನ್ರಿ 50,000 ಲಕ್ಷ ಆದ್ರೂ ಆತ ಬಿಡ್ರಿ ಬೆಳ್ಳಿ ಕಡ್ಡಿ ಬಂಗಾರ ಕಡ್ಡಿ ಸೇರ್ಸಿದ್ರ ಅಂದ್ರ ಅಯ್ಯೋ ದೇವ್ರೆ ನೀವು ಯಾಕೆ ಅಲ್ದಾಗಿದ್ದೀರಂತ ಏನದ ಅಲ್ಲೋಚಂತಕ ನಿನ್ ಸೊಸಿ ನೋಡ ಅಲ್ಲ 1500 ರೂಪಾಯಿ ಅಂತ ಜಂಪರಿಗೆ ಕಸೂತಿ ಹಾಕಕ್ಕ ಅಯ್ಯೋ ದೇವ್ರಿ ಅಂದೆ ನಾನು 1500 ರೂಪಾಯಿ ಅಂದ್ರೆ ಐತಿಲ್ಲ ಶಾಂತಕ ಸೀರೆ ಬರ್ತೈತವ ಈಕಿ ಒಟ್ಟು ಕಸೂತಿ ಹಾಕಕ್ಕೆ ಇಷ್ಟು ಹೇಳ್ತಾಳ ಹೊಸದೊಂದು ಸೀರೆನೇ ಬರ್ತೈತಿ ಅಂತೀನಿ ನಾನು ಓಟ್ ಕಸೂತಿ ಅಂತೀರಿ ಅದ್ರಾಗ ಎಷ್ಟು ಮೈನತ್ ಐತೆ ಅಂತ ನಿಮಗೇನು ಗೊತ್ತ್ರಿಪ್ಪ ಪರಕರ ಕುತ್ಕೊಂಡು ಮೈ ಹಣ್ಣಾಗಿ ಹೋಗತಿ ಗೊತ್ತನ್ರಿ ಹೋಲ್ ಬಿಡ್ರಿ ಅದ್ರದ್ದು ಮಾತು ಯಾಕ ಈಗ ನೀವೇನು ಹಾಕ್ಸೋರನ್ರಿ ಈಗ ಇಲ್ಲವಾ ಬೇಡ ಈಗ ಹಾಕೊಂಡು ನಿಲ್ಲ ಇದಕ್ಕೆ ಜಂಪರ್ಗೆ ಅದು ಚಂದ ಐತಿಲ್ಲ ನಾ ಕಸೂತಿ ನಂಗೆ ಸೇರಂಗಿಲ್ಲ ಬಿಡ ಸುಮ್ಮನೆ ಕೇಳಿದೆ ಇರಂದು ಅಕ್ಕ ನಮ್ದು ಬ್ಲೌಸ್ಗೆ ಡಿಸೈನ್ಗೆ ಹಾಕಕ್ಕೆ ಹೇಳಿತ್ತು ಅಲ್ಲ ನಿಮಗೆ ಹೇಳಿದ್ದೆ ಪತಿಮಕ್ಕ ಅದ್ರ ಬಾಯಿಲಿ ನನಗೆ ಮೈ ಇತ್ತಿತ್ತಾಗಿ ಯಾಕೆ ಹಣ್ಣದಂಗೆ ಆಗ್ಬಿಟ್ಟತವ ನಡ ಎಲ್ಲಾನು ಅದಕ್ಕೆ ಅತ್ತಿಯರು ಈಗ ಹಾಕಕ್ಕೆಲ್ಲ ಹೋಗ್ಬೇಡ ಈಗ ಆರಾಮ ವಿಶ್ರಾಂತಿ ತಗೋ ಇವೆಲ್ಲ ಬೇಡ ಅನ್ನಕತ್ತಾರ ಅರೆ ನಮ್ದು ಏಕ್ ಬ್ಲೌಸ್ಗೆ ಇತ್ತು ಹಾಕಟ್ಟಿದ್ರೆ ನಾವು ಶಾದಿಗೆ ಉಟ್ಕೊಂಡು ಹೋಗ್ಬೇಕಂತ ಭಾರಿ ಖುಷಿಗೆ ಆಗಿತ್ತು ಕ್ಯಾ ಇರಂದು ಅಕ್ಕ ಹೀಗೆ ಮಾಡಿಬಿಟ್ರಿ ಬೇಜಾರ ಬೇಡ ಫಾತಿಮಾ ಪಾಪಕ್ಕೆ ಹೊಟ್ಟಿಲ್ಲದಾಳಲ್ಲ ನಾನೇ ಈಗ ಸದ್ಯಕ್ಕೆ ಯಾವ ತೊಗೊಳಕ್ಕೆ ಹೋಗಬೇಡ ಅಂತ ಹೇಳಿದೆ ಪಾಪ ನಿಂದ ನೋಡಿಕೆ ನಾ ಅದನ್ನೇ ಹೇಳ್ತೇನೆ ನನ್ನ ಮಾತು ಕೇಳೋದಲ್ಲಿ ಇವು ಹೋಗ್ಲಿ ಬಿಡಿ ಪಾಪ ನಿಮ್ದು ಬಚ್ಚೆದುಗೆ ತ್ರಾಸಿಗೆ ಆಗ್ತದೆ ಅಂದರೆ ಯಾಕೆ ಹಾಕ್ತೀರಿ ಪರವಾಗಿಲ್ಲ ನಮ್ದುಗೆ ಕೊಟ್ಬಿಡಿ ಬ್ಲೌಸ್ಗೆ ಶಾದಿದು ಉಟ್ಕೊಂಡು ಹೋಗ್ಬೇಕು ಇನ್ನೂ ಎಷ್ಟು ದಿನ ಆಯ್ತು ರೀ ಮದುವೆಗೆ 3 ದಿನಕ್ಕೆ ಬಾಕಿಗೆ ಇದೆ ನೀವೇನು ಅನ್ಕೊಳಂಗಿಲ್ಲ ಅಂದ್ರೆ ಸಿಂಪಲ್ ಒಂದು ಡಿಸೈನ್ ಹಾಕ್ಕೊಡ್ಲೆ ಸಿಂಪಲ್ ಡಿಸೈನ್ ಒಂದು 600 ರೂಪಾಯಿ ಆಕತ್ ಮತ್ತೆ ರಂದೆಲೋ ಹಾಕ್ಬಿಡಿ ಸಿಂಪಲ್ಗೆ ಹಾಕ್ತೀರಿ ಹಾಕಿ ಕೊಡ್ತೀವಿ ನಮ್ದುಗೆ 1000ಗೆ 1000ಗೆ ಕೊಡ್ತೀವಿ ನಮ್ಮ ಪಾತಿ ಕಡೆಯವ್ರಿಗೆ ಎಷ್ಟು ರೊಕ್ಕಿದ್ದಿತ್ತಂತ ಅರೆ ಹುಟ್ಟೋದು ಒಂದು ಜನ್ಮ ಸಾಯೋದು ಒಂದು ಜನ್ಮ ಇಷ್ಟಪಟ್ಟಿದ್ದು ತಿನ್ಬೇಕು ಅರೆ ಇಷ್ಟಪಟ್ಟಿದ್ದು ಹಾಕಬೇಕು ಇಷ್ಟಪಟ್ಟಿದ್ದು ನೋಡ್ಬೇಕು ಅನ್ಭವಿಸ್ಬೇಕು ಪರಂದು ಅಕ್ಕ ಜಿಂತನ ಮಾಡ್ಬಿಟ್ಟು ದುಡ್ಗೆ ಇಟ್ಬಿಟ್ಟು ಸತ್ ಮೇಲೆ ನಮ್ದು ಹೆಣದ ಮೇಲೆ ಹಾಕೊಂಡು ಹೋಗ್ತೀವಿ ಆ ಹೆಣದು ಬಂದ್ಬಿಟ್ಟು ನಮ್ದು ಹೆಣದು ಏನಾದರೂ ಕಾಪಾಡ್ತದೆ ಬಿಡಿ ಪಾರಂದು ಅಕ್ಕ ನಿಮ್ದು ಜಿಂತನಾಗೆ ಬಿಡಿ ಸುಬ್ಬಿ ಅಲ್ಲ ನಿಮ್ಗೇನಾರು ಆರಾಮಿಲ್ಲ ಅಂದ್ರೆ ಎಲ್ಲಿ ತೋರ್ಸ್ಕೊಳಕ್ ಹೋಗ್ಬೇಡ ಏನು ನನ್ನ ಸಸಿದು ದವಾಖಾನೆ ಕಟ್ಸಕತ್ತೀವಿ ಹೊಸಾದ ಡಾಕ್ಟರ್ ಆಗಕತ್ತಾಳಕ್ಕೆ ಏನಾರು ಆರಾಮಿಲ್ಲ ಅಂದ್ರೆ ಅಲ್ಲೇ ತೋರಿಸ್ಕೊರವ ಮತ್ತೆಲ್ಲ ಬೇರೆ ಕಡೆ ತೋರಿಸ್ಕೊಳಕ್ ಹೋಗಿದ್ದೀವಿ ಮತ್ತೆ ಈಗ ಹೇಳಕತ್ತೇನೆ ನಾನು ನಿಮ್ದು ಸಸಿದು ದವಾಖಾನಿದು ಕಟ್ಟಿಸ್ತಾರೆ ಅಂತ ನಮ್ದುಗೆ ಹುಷಾರಿಲ್ಲಾಗೆ ಅಂದ್ರೂ ತರ್ಕೊಂಡು ಕುಂದ್ರಬೇಕು ಆಯ್ತು ನಮ್ದುಗೆ ಯಾವಾಗ ಏನಾದರೂ ಆದ್ರೆ ನಿಮ್ದು ದವಾಖಾನಿಗೆ ಬರ್ತಾವ್ ನಮ್ದು ಈಗ ಬರ್ತಾವ್ ಇರಂದು ಅಕ್ಕ ನೀವು ಹಾಕಿ ನಮ್ದುಗೆ 2 ದಿನ 2 ದಿನಕ್ಕೆ ಬಿಟ್ಬಿಟ್ಟು ಬರ್ತೀವಿ ಆತ ನಿನ್ನ
ಇನ್ಯಾರ್ದು ತೊಗೊಳಕ್ಕೆ ಹೋಗಲ್ಲ. ಪಾಪ ಅವ್ರ ಮಕ ಸಪ್ಪಗೆ ಮಾಡ್ಕೊಂಡಿದ್ದು ನೋಡಿ ನನಗೆ ಒಂಥರ ಅನ್ನಿಸ್ತಾ, ಅದಕ್ಕೆ ಹಾಕ್ಕೊಡ್ತೀನಿ ಅಂದೆ. ಇನ್ಮೇಲೆ ಯಾರ್ದು ಹಂಗೆ ತೊಗೊಳಂಗಿಲ್ಲ ತೋರಿ ಅತ್ತೀರ, ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ನೋಡವ ನಿನಗೆ ತ್ರಾಸ ಆಕೈತಿ ಅಂತ. ಈಗ ಬೇರೆ ಯಾವ್ದಾರ ಕೆಲಸ ಆದ್ರೆ ಬಿಡ ಇರಮ್ಮ ನಾ ಒಟ್ಟು ಮಾಡಿಕೊಡ್ತೀನಿ ಅನ್ಬೋದು. ಈ ಕಸೂತಿ ಪಸೂತಿ ನಮಗೆ ಚೂಜಿ ಹಿಡಿಯಾಕ ಬರೋದಲ್ಲ, ಇನ್ನು ನಾವೇನು ಹಾಕೋರ ಮಾಡಾರ ಅದನ್ನ ನೀನೇ ಮಾಡಿ ಮುಗಿಸ್ಬೇಕು ಎಷ್ಟೊತ್ತಿದ್ರು. ನೋಡು ಹೆಂಗೆ ಮಾಡ್ತೀಯ. ಅಲ್ಲ ಇರಮ್ಮ, ಈಗ ನೀ ಹಾಕಕತ್ತಿ ಸುಮಾರು ಒಂದು 2 ತಿಂಗಳು ಆತನಲ್ಲ, ಖಂಡಪಟ್ಟಿ ಜಂಪರ್ ಹಾಕಿ. ಈಗ ನಾನು ನೋಡ್ತಾ ಇದ್ದೀನಲ್ಲ, ರೊಕ್ಕ ಎಷ್ಟು ದುಡ್ದು? ಒಂದು 10-15 ಸಾವಿರ ರೂಪಾಯಿ ದುಡ್ದೆ ನೋಡ್ರಿ. ಅಷ್ಟು ರೊಕ್ಕ ನಕಲಿ ಮಾಡಕತ್ತೀಯನ ಇರಮ್ಮ? ಅಯ್ಯ ನಕಲಿ ಯಾಕ್ರಿ? ಮೊನ್ನೆ ಆ ಗೌಡ್ರ ರತ್ನಕರ್ ಮಗಳ ಮದುವೆಗೆ ಜಂಪರಾಗೆ ಕಸೂತಿ ಹಾಕಿಕೊಟ್ನಲ್ಲ, 2,500 ರೂಪಾಯಿ ಗ್ರ್ಯಾಂಡ್. ಮತ್ತು ಇದು ಏನದು ಇಲ್ಲಿ ಬೆನ್ನಾಗೆಲ್ಲ ಡಿಸೈನ್, ಎದಿ ಮ್ಯಾಗ ಡಿಸೈನ್, ತೋಳಿಗೆಲ್ಲ ಡಿಸೈನ್, ಅವೆಂಥವು ಮುತ್ತು ಬೇರೆ ತಂದು ಕೊಟ್ಟಿದ್ಲು. ಅವು ಹಾಕೇನಿ, ನಾನು ಬೇರೆ ಬೇರೆ ತಂದು ಬೇರೆ ಹಾಕೇನಿ. ಅವು ಎಲ್ಲ ಕುಡಿಸಿ ಹಾಕೇನಿ 2,500 ರೂಪಾಯಿ. ಆಮೇಲೆ ಇನ್ನೊಂದು ಅವ್ರ ನಾದ್ನಿ ಒಂದು ಹಾಕಿಸ್ಕೊಂಡ್ಲಲ್ಲ, ಹಾಕಿದ್ದು 3,500 ರೂಪಾಯಿ. ಮತ್ತು ಹಿಂಗೆ ಇಷ್ಟು ತಗೊಂಡು ತುಟ್ಟಿ ಹಾಕಿಸ್ಕೊಂಡ್ರೆ ಮತ್ತೆ ಹಾಕಿತ್ರಿ ರೊಕ್ಕ. ಬೇರೆ ಬೇರೆದನ್ನ ಎಲ್ಲ ಸುಮಾರು ಮಂದಿ ಹಾಕೀನಿ. ಯವ್ವ ನಾವು ಅಲ್ಲೇ ಬಂಡವಾಳಲ್ಲ ಏನಲ್ಲ, ಅದೊಟ್ಟು ಚೂಜಿ ಅದೊಟ್ಟು ದಾರ ಬಟ್ಟೆ ಅವ್ರದ್ದೆ ಬಾರಿ ಬಿಡು. ಅಲ್ಲ ಬಂಡವಾಳ ಇಲ್ದಂಗ ಅದೇನೋ ಅಂತಾರಲ್ಲ, ಪೂರ ಲಾಭ ಅಂತೀರಿ. ನಮ್ಮ ಮೈನತ್ ನಮ್ಮ ಕೈ ಕಸು ಇರಂಗಿಲ್ಲನ್ರಿ ಅದ್ರಾಗ. ಪಾರಕಾರ ಅಂದ್ರೆ ಪಾರಕಾರ ನೀವು. ಆಯ್ತು ತೋರಿ ಮಾತಾಡ್ಕೋರಿ ನೀವು. ಶಾಣೆ ಐತೆ ನಮ್ಮ ಈರಮ್ಮ. ಏನೋ ಒಂದು ಕಲ್ತು ಮಾಡಾಕತ್ಬಿಟ್ಲು ನೋಡು, ಬಾರಿ ಬಿಡು. ನೀ ಎಲ್ಲಿಗೆ ದೇಶ ಅಂತ ಕೆಟ್ಟತ್ತ ಇಲ್ಲಿ ಕುಂತು. ಅದ ನನ್ನ ಸೊಸೆ ರೇಖಾ ಹೊಟ್ಟಿಲದಾಳಲ್ಲ, ಒಟ್ಟು ಅದಕ್ಕೆ ತ್ರಾಸಾಗಿತ್ತ. ಒಂಚೂರು ಅಡುಗೆ ಮಾಡಿಕೊಟ್ಟು ಬರಕ್ಕೆ ಹೋಗಿದ್ದೆ. ಹೌದಾ? ಹೆಂಗೆ ಆರಾಮೈತೇನು ಹುಡುಗಿ? ಆರಾಮದಾಳ. ಒಂಚೂರು ವಾಂತಿ ಒಬ್ಬೊಬ್ಬರಿಗೆ, ಆಕಿಗೆ ಒಗ್ಗರಣೆ ವಾಸನೆ ಅಂದ್ರೆ ಆಗಿ ಬರ್ವಲ್ತು. ಒಬ್ಬೊಬ್ರಿಗೆ ಹಂಗಾಕತ್ ಬಿಡ. ಒಟ್ಟ ಊಟನ ಸೇರ್ವಲ್ತು ಹುಡುಗಿ. ಕಂಡಬಿಟ್ಟು ದಿನ ಆತ ನೆಟ್ಟು ಕೂಳ ತಿನ್ವಲ್ತು. ಭಾರಿ ಅಲ್ಲ ಶಾಂತಕ್ಕ, ಎಷ್ಟು ರೇಷನ್ ಉಳಿತು, ಎಷ್ಟು ಸಂತಿ ಉಳಿತು ಊಟನ ಸೇರ್ವಲ್ತಂದ್ರೆ. ಹೌದಿಲ್ಲ? ಎಲ್ಲರಿಗೂ ನಮಸ್ಕಾರ. ನಮ್ಮ ವಿಡಿಯೋ ಕಾಪಿ ಮಾಡಿ ಹಾಕ್ತಾ ಇದಾರ ಅಂತ ನೀವು ಕಮೆಂಟ್ ಮಾಡಿದ್ರಿ. ಅವರೆಲ್ಲರಿಗೂ ನಾವು ಕಾಪಿರೈಟ್ ಹಾಕಬೇಕು ಅಂದ್ಕೊಂಡಿದ್ವಿ, ಟೈಮ್ ಸಿಕ್ಕಿರಲಿಲ್ಲ. ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ, ಸೊ ಹಾಗಾಗಿ ಹಾಕಿರಲಿಲ್ಲ. ಅದ್ರ ಪ್ರೊಸೀಜರ್ ಜಾಸ್ತಿ ಇತ್ತು. ಇವಾಗ ಕಾಪಿರೈಟ್ ಹಾಕೇವಿ ಇವತ್ತು. ಕಮೆಂಟ್ ಮಾಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದ. ಒಟ್ಟು ದುಡಿದು ತಿನ್ಬೇಕು ಅನ್ನೋರು ಭಾಳ ಕಡಿಮೆ ನಿಜವಾಗ್ಲು. ಇವರೇ ಒಬ್ಬರೇ ಅಲ್ಲ, ಎಷ್ಟು ಚಾನಲಿಗೆ ನಾವು ಕಾಪಿರೈಟ್ ಹಾಕೇವಿ. ನಾನು ಎಷ್ಟು ಕಷ್ಟಪಟ್ಟು ನಾವು ಅದನ್ನು ಮಾಡ್ತಿರ್ತೀವಿ. ನಾವು ಮಾಡೋವಂಥದ್ದನ್ನು ಶ್ರಮ ಅವ್ರು ಕಸ್ಕೊಂತಿರ್ತಾರೆ ನೋಡ್ರಿ. ಏನು ಮಾಡ್ತೀರಿ ಇದಕ್ಕೆ? ಆದರೂ ನೀವು ಕಮೆಂಟ್ ಮಾಡಿದ್ದಕ್ಕೆ ಭಾಳ ಖುಷಿ ಆಯ್ತು ರೀ. ಭಾಳಷ್ಟು ಮಂದಿ ಕಮೆಂಟ್ ಮಾಡಿ ಹಿಂಗೆ ಮಾಡೋರ್ದು ಪಟ್ಟ ಅಂತ ಹೇಳ್ತೀರಿ, ನಮಗೆ ಭಾಳ ಖುಷಿ ಆಕೈತಿ. ನಿಮ್ಮ ಸಪೋರ್ಟಿಗೆ, ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ಸದಾ ಚಿರಋಣಿ. ಅವ್ರಿಗೆಲ್ಲರಿಗೂ ಕಾಪಿರೈಟ್ ಹಾಕ್ತಾ ಇದ್ದೀನಿ. ಎಲ್ಲ ಚಾನಲ್ಲು ಅವರು ಅದು ಹೆಂಗೆ ನನ್ನ ವಿಡಿಯೋಸ್ ಹಾಕ್ತಾರೆ ನೋಡ್ತೀನಿ.